ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆ ಲೈಕ್ ಶೇರು ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ, ಸೊ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಜಸ್ಟ್ ಸ್ಯಾಟರ್ಡೆ ಸಂಡೇ ಫ್ರೀ ಇರೋ ಟೈಮಲ್ಲಿ, ನಿಮ್ಮ ಫ್ರೀ ಟೈಮಲ್ಲಿ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದೀರಾ, ಆಲ್ರೆಡಿ ಬಿಸ್ನೆಸ್ ಇರೋರು ಯಾರು 15,000 to 20,000 ಪರ್ ಡೇಗೆ ಅರ್ನಿಂಗ್ಸ್ ಮಾಡಬೇಕು ಅಂತ ಇದ್ದೀರಾ, ಸೊ ಇದೊಂದು ಬಿಸ್ನೆಸ್ ಪ್ಲೇಸ್ ಇದೆ. ಸೊ ನಿಮ್ಮ ಐಟಮ್ಸ್ ಏನೆಲ್ಲ ಇದೆ, ಸೊ ನೀವು ಈ ಪ್ಲೇಸ್ ಅಲ್ಲಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಆಲ್ರೆಡಿ ಬಿಸ್ನೆಸ್ ಇರೋರು ಕೂಡ ಬಂದು ನಿಮ್ಮ ಬಿಸ್ನೆಸ್ನ ಇಲ್ಲಿ ನಿಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡಬಹುದು. ಸೊ ಏನಿದು ಅಂತದೊಂದು ಬಿಸ್ನೆಸ್ ಪ್ಲೇಸ್ ಅಂತ ಅಂದ್ರೆ, ಸೊ ಇದು ಬಂದ್ಬಿಟ್ಟು ಶಾಪಿಂಗ್ ಮೇಳ, ಫೆಸ್ಟಿವ್ ಮೇಳ, ಹಾಗೆ ಕೆಲವೊಂದು ಈವೆಂಟ್ ಆರ್ಗನೈಸ್ ಮಾಡುವಂತದ್ದು, ಹಾಗೆ ಕೆಲವೊಂದು ಮಾಲ್ಗಳಲ್ಲಿ ಬಿಸ್ನೆಸ್ ಪ್ಲೇಸ್ ನ ಅರೇಂಜ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮದು ಏನೆಲ್ಲ ಪ್ರಾಡಕ್ಟ್ಸ್ ಇದೆ, ಎಕ್ಸಾಂಪಲ್ ನಿಮ್ದು ಕ್ಲಾತ್ಸ್ ಆಗಿರ್ಬೋದು, ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಗೆ ನೀವು ಹೋಮ್ ಮೇಡ್ ಅಂದ್ರೆ ನಿಮ್ಗೆ ಏನು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಆಗಿರ್ಬೋದು, ನೆಕ್ಲೆಸ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಕೂಡ ನೀವು ಅಲ್ಲಿ ಸೇಲ್ ಮಾಡ್ಬೋದು. ಹಾಗೆ ನೀವೇನಾದ್ರೂ ಕಾದಂಬರಿ ಬುಕ್ಸ್ಗಳು, ಈ ಕತೆ ಬುಕ್ಸ್ಗಳು, ಸ್ಟೋರಿ ಬುಕ್ಸ್ಗಳು, ಇಂಥದನ್ನೆಲ್ಲ ಸೇಲ್ ಮಾಡಬೇಕು ಅಂತ ಇದ್ರೆ, ಯಾವುದೇ ರೀತಿ ಬುಕ್ಸ್ ಆಗಿರ್ಬೋದು, ಹಾಗೆ ಯಾವುದೇ ರೀತಿ ಕ್ಲಾತ್ಸ್ ಆಗಿರ್ಬೋದು, ಯಾವುದೇ ರೀತಿ ನಿಮ್ಮ ಪ್ರಾಡಕ್ಟ್ಸ್ ಆಗಿರ್ಬೋದು, ಈವನ್ ಫುಡ್ ಕೌಂಟರ್ಸ್ ಕೂಡ ಆಗಿರ್ಬೋದು, ಅಂದ್ರೆ ಫುಡ್ ಐಟಮ್ಸ್ ಕೂಡ ಆಗಿರ್ಬೋದು, ಸೇಲ್ ಮಾಡೋದಕ್ಕೆ ಇದೊಂದು ಬಿಸ್ನೆಸ್ ಪ್ಲೇಸ್ ತುಂಬಾ ನಿಮಗೆ ಅರ್ನಿಂಗ್ಸ್ ಮಾಡುವಂತ ಜಾಗ. ಓಕೆನಾ? ಸೊ ಯಾವ್ದಿದು ಈ ಬಿಸ್ನೆಸ್ ಪ್ಲೇಸ್? ಹೌದು, ಈಗೆಲ್ಲ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಆಗಸ್ಟ್ ಇಂದ ಕಂಟಿನ್ಯೂಸ್ ಆಗಿ ನಮಗೆ ಡಿಸೆಂಬರ್ ವರ್ಗೂ, ಅಂದ್ರೆ ನೆಕ್ಸ್ಟ್ ಜಾನ್ ವರ್ಗೂ, ನ್ಯೂ ಇಯರ್ ವರ್ಗು ನಮಗೆ ತುಂಬಾ ಫೆಸ್ಟಿವಲ್ಸ್ ಬರ್ತಾನೆ ಇರುತ್ತೆ. ಸೊ ಈಗ ಎಲ್ಲ ಮಾಲ್ಸ್ಗಳಲ್ಲಾಗಿರ್ಬೋದು, ಮತ್ತೆ ಅಪಾರ್ಟ್ಮೆಂಟ್ಸ್ಗಳಾಗಿರ್ಬೋದು, ಹಾಗೆ ಕೆಲವೊಂದು ಎಕ್ಸಿಬಿಷನ್ಸ್ ಗ್ರೌಂಡ್ಸ್ ಅಂತ ಬರುತ್ತೆ, ಅಲ್ಲಾಗಿರ್ಬೋದು. ಸೊ ಇಲ್ಲಿ ಫೆಸ್ಟಿವಲ್ ಮೇಳ, ಶಾಪಿಂಗ್ ಮೇಳ, ಹಾಗೆ ಎಕ್ಸಿಬಿಷನ್ ಮೇಳ ಅನ್ನೋದನ್ನ ಒಂದು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಇವಾಗ ಎಲ್ಲ ಕಡೆನೂ ನಡೀತಾ ಇರುತ್ತೆ. ಹಾಗೆ ನಾರ್ಮಲ್ ಡೇಸ್ ಅಲ್ಲೂ ಇರುತ್ತೆ, ಸ್ಯಾಟರ್ಡೆ ಸಂಡೇಲಿ. ಬಟ್ ಇವಾಗ ಫೆಸ್ಟಿವಲ್ ಅಂತ ತುಂಬಾ ಜಾಸ್ತಿನೇ ನಡೆಯುತ್ತೆ. ಸೊ ವೀಕ್ ಎಂಡ್ ಡೇಸ್ ಅಲ್ಲಿ ನಿಮ್ಗೆ ಕಂಟಿನ್ಯೂಸ್ ಆಗಿ ಮಂತ್ ಪೂರ್ತಿ ಇರುತ್ತೆ. ಸೊ ಅಂತಂತ ಬಿಸ್ನೆಸ್ ಪ್ಲೇಸ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ನ ತಗೊಂಡೋಗಿ ಸೇಲ್ ಮಾಡಿದ್ರೆ 100% ನೀವೇನು ವೀಕ್ ಡೇಸ್ ಅಲ್ಲಿ ಮಾಡ್ತೀರಾ, ಅದು ಒಂದೇ ದಿನದಲ್ಲಿ ನೀವು ಇಲ್ಲಿ ಲಾಭ ತಗೋಬಹುದು. ಅಂತದ್ದು ಯಾವ್ದೇ ಪ್ಲೇಸ್? ಹೌದು, ಈಗ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಅಂತಾನೆ ಕೇಳಿರ್ಬೋದು ಎಲ್ಲರೂ. ಸೊ ಅದು ಬಂದ್ಬಿಟ್ಟು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಅನ್ನೋ ಒಂದು ಪ್ಲೇಸ್ ಬಂದ್ಬಿಟ್ಟು ತುಂಬಾ 7,000 ಜನ ಪೀಪಲ್ಸ್, ಅಂದ್ರೆ 7,000 ಜನಗಳು ಇರುವಂತ ಜಾಗ. ಸೊ ಅಲ್ಲಿ ಅವ್ರದೇ ಆದ ಒಂದು ಕಮ್ಯುನಿಟಿ ಇರುತ್ತೆ. ಸೊ ಅಂತವ್ರಿಗೆ ಕೆಲವೊಂದು ಸ್ಟಾಲ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಆ ಸ್ಟಾಲ್ಗೆ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡ್ತಾರೆ, 2,000, 3,000 ಈ ತರ. ಈಗ ಕೆಲವರು ಶೋರೂಮ್ಸ್ ಇಂದ ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಮೈಕ್ರೋನ್ಸ್ ಈ ತರದ್ದೆಲ್ಲ ತಂದು ಹಾಕೋರಿಗೆ ಅವರಿಗೆ ಬೇರೆ ಇರುತ್ತೆ. ಆದ್ರೆ ನಿಮ್ ತರ ಕೆಲವೊಬ್ರು ಪುಟ್ ಸ್ಮಾಲ್ ಬಿಸ್ನೆಸ್ ಇರುತ್ತೆ, ಅಂದ್ರೆ ಕ್ಲಾತ್ ಬಿಸ್ನೆಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ಸ್, ಹಾಗೆ ಕೆಲವೊಂದು ಖಾದಿ ಅಂತ ಅಂದ್ರೆ ಖಾದಿ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರೆ, ಖಾದಿ ಬಟ್ಟೆಗಳನ್ನ, ಅಂತವ್ರಿಗಾಗಿರ್ಬೋದು. ಹಾಗೆ ಆರ್ಗ್ಯಾನಿಕ್ ಐಟಮ್ಸ್ನ, ಅಂದ್ರೆ ಪ್ಯೂರ್ ನ್ಯಾಚುರಲ್ ತಯಾರಿ ಮಾಡಿರುವಂತದ್ದು, ಅಂದ್ರೆ ಇವಾಗ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡದೆ ಪ್ರಿಪೇರ್ ಮಾಡಿರುವಂತ ಫುಡ್ ಐಟಮ್ಸ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಸೋಪ್ಸ್ ಆಗಿರ್ಬೋದು, ಮನೆಯಲ್ಲೇ ರೆಡಿ ಮಾಡ್ತಾರೆ ಕೆಲವರು ಹೋಮ್ ಮೇಡ್ ಸೋಪ್ಸ್ಗಳನ್ನ. ಸೊ ಅಂತದ್ದಾಗಿರ್ಬೋದು, ಅಂತದ್ದೆಲ್ಲ ಸೇಲ್ ಮಾಡೋದಕ್ಕೆ ನಿಮ್ಗೆ ಇದೊಂದು ಬಿಸ್ನೆಸ್ ಪ್ಲೇಸ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಿಮ್ಗೆ ಎಕ್ಸಿಬಿಷನ್, ಫೆಸ್ಟಿವಲ್ ಮೇಳ ಇಂಥ ಜಾಗದಲ್ಲೆಲ್ಲ ನಿಮ್ಗೆ ಕಣ್ಮುಚ್ಚಿ ಕಂಡ್ಬಿಡೋಷ್ಟರಲ್ಲಿ ಸೇಲ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಗೆ ಆ ಎಕ್ಸಿಬಿಷನ್ 11 o'clock ಮಾರ್ನಿಂಗ್ಗೆ ಸ್ಟಾರ್ಟ್ ಆದ್ರೆ, ಫೆಸ್ಟಿವಲ್ ಮೇಳ ಆಗಿರ್ಬೋದು, ಎಕ್ಸಿಬಿಷನ್ ಮೇಳ ಆಗಿರ್ಬೋದು, ಶಾಪಿಂಗ್ ಮೇಳ ಆಗಿರ್ಬೋದು, ಸೊ ಮಾರ್ನಿಂಗ್ 11 o'clock ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಅರೌಂಡ್ 10 o'clock ವರೆಗೂ ಇರುತ್ತೆ. ಕೆಲವರು 5 o'clock ಹೊರಟೋಗ್ತಾರೆ, ದೂರ ಬಂದಿರೋರೆಲ್ಲ. ಸೊ ಅಂತವರೆಲ್ಲ ಆ ಪ್ಲೇಸ್ ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ಬೋದು. ಸೊ ನೀವು ಇದನ್ನೆಲ್ಲ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಮತ್ತೆ ಯಾರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಬಿಸ್ನೆಸ್ ನ ಹೇಗೆ ಅಲ್ಲಿ ನೀವು ಪ್ರಾಡಕ್ಟ್ಸ್ ನ ಇಡಬೇಕು ಅಂತ ಅಂದ್ರೆ, ಕೆಲವೊಂದು ಇಲ್ಲಾಂದ್ರೆ ಜಸ್ಟ್ ಡಯಲ್ಗೆ ನೀವು ಕಾಲ್ ಮಾಡಿ. ಆ ಜಸ್ಟ್ ಡಯಲ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲೆಲ್ಲಿ ಈವೆಂಟ್ ಆರ್ಗನೈಸ್ ಆಗ್ತಾ ಇದೆ, ಹಾಗೆ ಎಲ್ಲೆಲ್ಲಿ ಫೆಸ್ಟಿವಲ್ ಮೇಳ ನಡೀತಾ ಇದೆ, ಶಾಪಿಂಗ್ ಮೇಳ ನಡೀತಾ ಇದೆ, ಎಕ್ಸಿಬಿಷನ್ ನಡೀತಾ ಇದೆ ಅಂತ ಪ್ಲೇಸಸ್ ನ ಕೊಡ್ತಾರೆ. ಸೊ ನೀವು ಅಂತ ಜಾಗಕ್ಕೆ ಹೋಗಿ ನಿಮ್ಮ ಪ್ರಾಡಕ್ಟ್ ನ ಹಾಕಿದ್ರೆ, ಅಲ್ಲಿ ಏನು ಇಲ್ಲ ಅಂತಂದ್ರೆ ಈ ತರ ಮೇಳಾಸ್ ನಡೀತಾ ಇರೋದ್ರಿಂದ ಅವರು ತುಂಬಾನೇ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ ನಿಮಗೆ. ಸೊ ನೀವು ಬೆಳಗ್ಗೆ ಹೋಗಿ ನಿಮ್ಮ ಪ್ರಾಡಕ್ಟ್ ಹಾಕೊಂಡ್ರೆ, ನೀವು ಸಂಜೆ ವಾಪಸ್ ಬರೋ ಅಷ್ಟರಲ್ಲಿ ನಿಮ್ಮ ಎಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಖಾಲಿ ಆಗಿರುತ್ತೆ. ಸೊ ಜಸ್ಟ್ ಸ್ಯಾಟರ್ಡೆ ಸಂಡೇ ನೀವು 2 ದಿನ ನಿಮಗೋಸ್ಕರ ಫ್ರೀ ಟೈಮ್ ಮಾಡ್ಕೊಂಡು ಯಾರ್ಯಾರು ಬಿಸ್ನೆಸ್ ಮಾಡ್ಬೇಕು ಅಂತಿದ್ದಾರೋ, ಇಂಥ ಪ್ಲೇಸ್ ಅಲ್ಲಿ ನಿಮ್ಮ ಐಟಮ್ಸ್ ನ ಬಿಸ್ನೆಸ್ ಗಳನ್ನ ಸೇಲ್ ಮಾಡಕ್ಕೆ ಹಾಕಿದ್ರೆ ಪ್ರಾಡಕ್ಟ್ಸ್ ಗಳನ್ನ 100% ಸೇಲ್ ಆಗುತ್ತೆ. ಹಾಗೇನೆ ನೀವು ಅರ್ನಿಂಗ್ಸ್ ಕೂಡ ಕೈ ತುಂಬಾ ಮಾಡಬಹುದು. ಈಗ ನಾನು ಜಸ್ಟ್ ನೀವು 5,000 ಸ್ಪೆಂಡ್ ಮಾಡಿ 15,000 to 20,000 ತೆಗಿಬಹುದು ಅಂತ ಹೇಳಿದೆ. ಹೇಗೆ? ಹೌದು, ಹೇಗೆ ಅಂತ ಅದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ.
ಈಗ ನಿಮಗೆ ಗೊತ್ತಿರಬೇಕು, ಈ ಚಿಕ್ಕಪೇಟೆ ಅಂತ ಜಾಗದಲ್ಲೆಲ್ಲ ತುಂಬ ಪ್ರಾಡಕ್ಟ್ಸ್ಗಳು, ಅಂದರೆ ಚಿಕ್ಕಪೇಟೆ ಅನ್ನೋ ಪ್ಲೇಸ್ ಒಂದು ಈ ಬ್ಯಾಂಗ್ಳೂರಿಗೆ ಎಲ್ಲ ಕಡೆನೂ ಐಟಮ್ಸ್ಗಳು ಹೋಗ್ತಾ ಇದ್ದಾವೆ. ಸೊ ಅಲ್ಲಿನೇ ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ನಿಮಗೆ ಪ್ರಾಡಕ್ಟ್ಸ್ಗಳು, ಅಂದರೆ ಕ್ಲಾತ್ಸ್ ಆಗಿರ್ಬೋದು, ಯಾವುದೇ ಪ್ರತಿಯೊಂದು ಬಿಸ್ನೆಸ್ ಮಾಡಿ ನೀವು ಬಟ್ಟೆ ವ್ಯಾಪಾರ ಮಾಡಿ, ಮತ್ತು ಹೋಮ್ ಮೇಡ್ದು ಐಟಮ್ಸ್ಗಳು ಮಾಡಿ, ಹಾಗೆ ಕೆಲವರು ಫೆನೈಲ್ಸು ಮತ್ತು ಈ ಸೋಪ್ ಆಯಿಲ್ಸು, ಹಾಗೆ ಈ ಚಟ್ನಿ ಪುಡಿ ಮಾಡೋದು ಮನೆಯಲ್ಲೇ, ಮತ್ತು ಈ ಕೋಡ್ಬಳೆ ನಿಪ್ಪಟ್ಟು, ಹಾಗೆ ಈ ಹಪ್ಪಳ ಸಂಡಿಗೆ ಇಂಥದ್ದನ್ನು ಕೂಡ ಮಾಡ್ತಾರೆ ಹೋಮ್ ಮೇಡು. ಯಾಕಂದರೆ ಇವಾಗ ಹೋಮ್ ಮೇಡ್ಗೆ ಜಾಸ್ತಿ ಪ್ರಿಫರೆನ್ಸು. ಯಾಕೆ ಅಂತಂದರೆ ನಾವು ಬೆಂಗಳೂರಲ್ಲಿ ಏನೇ ಐಟಮ್ಸ್ನ ಖರೀದಿ ಮಾಡಿದ್ರು, ಅಂದರೆ ಪರ್ಚೇಸ್ ಮಾಡಿದ್ರು, ಅದರಲ್ಲೆಲ್ಲ ಕೆಮಿಕಲ್ಸ್ ಮಿಕ್ಸ್ ಇದ್ದೇ ಇರುತ್ತೆ ನಮಗೆ ಅಲ್ವಾ. ಸೊ ಅದರಿಂದ ಎಲ್ಲರೂ ಜಾಸ್ತಿ ಆರ್ಗ್ಯಾನಿಕ್ ಐಟಮ್ಸ್ಗೆ ಮಾರು ಹೋಗ್ತಾ ಇದ್ದಾರೆ ಜನಗಳು. ಅದು ಆರ್ಗ್ಯಾನಿಕ್ ಅಲ್ವೋ ಹೌದೋ ಗೊತ್ತಿಲ್ಲ, ಬಟ್ ಆರ್ಗ್ಯಾನಿಕ್ಸ್ ಐಟಮ್ಸ್ ಅಂತ ಅಂದಾಗ ಎಲ್ಲರೂ ಹೋಗಿ ಬೈ ಮಾಡ್ತಾರೆ. ನಮ್ಮ ಮಕ್ಳಿಗೆ ಒಳ್ಳೇದು, ಇಲ್ಲ ನಮ್ಗೆ ಹೆಲ್ತ್ಗೆ ಒಳ್ಳೇದು, ಅದನ್ನ ತಿನ್ಬೋದು, ತಗೋಬೋದು ಅಂತ ಸೊ ಮಾಡ್ತಾರೆ. ಸೊ ಅಂಥದ್ದು ಯಾರಾದರೂ ಸೇಲ್ ಮಾಡೋಂಗಿದ್ರೆ ಆ ಪ್ಲೇಸಲ್ಲಿ ಮಾಡ್ಬೋದು. ಹಾಗೆ ಫುಡ್ಸ್, ಎಕ್ಸಾಂಪಲ್ ಇವಾಗ ಸಮೋಸ ಮಾಡ್ತಾ ಇದ್ದೀರಾ, ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದೀರಾ, ಹಾಗೆ ಈ ಬಜ್ಜಿ ಬೋಂಡಾ ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆ ಪ್ಲೇಸಿಗೆ ಹೋಗಿ ಮಾಡಿದ್ರು ನಿಮ್ಗೆ ಅಲ್ಲೂ ಜಾಗ ಕೊಡ್ತಾರೆ. ಅಂದರೆ 4 o'clock ಅಲ್ಲಿ ಸ್ನ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಈಗ ಒಂದು ಅಪಾರ್ಟ್ಮೆಂಟಲ್ಲಿ 7,000 ಜನ ಇರ್ತಾರೆ ಅಂತ ಅಂದರೆ ಆ ಎಷ್ಟೊಂದು ಜನ ಸ್ಟಾಲ್ಗಳು ಹಾಕೊಂಡಿರ್ತಾರೆ ಬಿಸ್ನೆಸ್ಗಳನ್ನ ಮಾಡೋದಕ್ಕೆ. ಅದನ್ನೆಲ್ಲ ನೋಡ್ಕೊಂಡು ಬಂದು ಅವ್ರಿಗೂ ಅಶ್ವಾಗತ್ತಲ್ವಾ. ಸೊ ಫುಡ್ ಕೌಂಟರ್ಸು ಕೂಡ ತುಂಬ, ಆ್ಯಕ್ಚುಲಿ ಅಲ್ಲಿ ಬೇರೆ ಬಿಸ್ನೆಸ್ಗಿನ ಫುಡ್ ಕೌಂಟರ್ಸ್ ಎಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ, ಅಂದರೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಫುಡ್ ಕೌಂಟರ್ಸ್ ಅಲ್ಲೇ ಎಲ್ಲಾನು ತುಂಬ ತಿನ್ನೋದು, ಮಾಡೋದು, ನೋಡೋದು ಜಾಸ್ತಿ ಆಗುತ್ತೆ. ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿರ್ತಾರೆ. ಸೊ ಫುಡ್ ಅಂತೂ ಅಲ್ಲಿ 100% 1 to double ಲಾಭ. ನೀವು ಎಕ್ಸಾಂಪಲ್ ಇವಾಗ ಒಂದು ಪುಳಿಯೋಗರೆ ಇಲ್ಲಿ ಔಟ್ ಸೈಡ್ ಎಲ್ಲ ನಮಗೆ 35-40 ರೂಪಾಯಿಗೆ ಸಿಕ್ಕಿದ್ರೆ ನೀವು 60-70 ನಾನೇ ತಿಂದಿದ್ದೀನಿ. 100 rupees ಒಂದು ಪುಳಿಯೋಗರೆ. ನಮ್ಮ ಇಲ್ಲಿ ಕಮ್ಯುನಿಟಿನಲ್ಲೇ, ಅಪಾರ್ಟ್ಮೆಂಟ್ ಕಮ್ಯುನಿಟಿನಲ್ಲೇ ಒಂದು ಪುಳಿಯೋಗರೆ ನಾವು ಮನೆಯಲ್ಲೇ ಎಷ್ಟೊಂದು ಜನಕ್ಕೆ 100 rupees ಕೊಟ್ಟು ಮಾಡ್ಬಿಡ್ಬೋದು ಪುಳಿಯೋಗರೆನ. ಬಟ್ ನಮ್ಮ ಕಮ್ಯುನಿಟಿನಲ್ಲಿ ಒಂದೇ ಒಂದು ಪುಳಿಯೋಗರೆ ತೊಗೊಳೋದಕ್ಕೆ ನಾನು 100 rupees ಕೊಟ್ಟು ತೊಗೊಂಡು ತಿಂದಿದ್ದೀನಿ. ಸೊ ಈ ಥರ ನೋಡಿ, ಈಗ ಔಟ್ ಸೈಡ್ ಎಲ್ಲ ಪುಳಿಯೋಗರೆ 35-45 ರೂಪಾಯಿಗೆ ಸಿಗ್ಬಿಟ್ಟು, ಅದೇ ನೀವು 100 rupees ಕೊಟ್ಟು ತೊಗೊಂಡ್ರೆ ನಿಮ್ಗೆ ಎಷ್ಟು ಲಾಭ ಹೇಳಿ. ಸೊ ನೀವು ಫುಡ್ ಕೌಂಟರ್ಸು ಕೂಡ ಮಾಡ್ಬೋದು. ಸ್ಯಾಟರ್ಡೆ ಸಂಡೇ ನಿಮ್ಮದು ಎಕ್ಸಾಂಪಲ್ ಚಿತ್ರಾನ್ನ, ಮೊಸರನ್ನ, ಹಾಗೆ ಪುಳಿಯೋಗರೆ ಇಂಥದ್ದನ್ನೆಲ್ಲ ನೀವು ಈ ಥರ ಬಿಸ್ನೆಸ್ ಪ್ಲೇಸ್ಗಳಲ್ಲಿ ಈವ್ನಿಂಗ್ ಟೈಮು ಮಾಡ್ಕೊಂಡು ಬಂದು ಕೊಟ್ರು ಸೊ ಅದು ಎಕ್ಸಿಬಿಷನಲ್ಲಿ ನಾನು ಹೇಳ್ತಾ ಇರೋದು, ಎಕ್ಸಿಬಿಷನಲ್ಲಿ ಆಗುತ್ತೆ. ಹಾಗೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಫೆಸ್ಟಿವ್ ಮಾಲ್ ಅಂತ ಮಾಡ್ತಾರಲ್ಲ, ಅಲ್ಲೂ ಕೂಡ ಫುಡ್ ಕೌಂಟರ್ಸ್ ಇರುತ್ತಲ್ಲ, ಅಲ್ಲಿ ನಿಮ್ದು ಇಂಥದ್ದೆಲ್ಲ ಸೇಲ್ ಆಗುತ್ತೆ, ಅಲ್ಲೂ ಮಾಡ್ಕೋಬೋದು. ಆದರೆ ಮಾಲ್ಸ್ಗಳಲ್ಲಿ ಇಂಥದ್ದೆಲ್ಲ ಅಲೋ ಮಾಡಲ್ಲ. ಈವೆಂಟಲ್ಲೂ ಕೂಡ ಅಲೋ ಮಾಡಲ್ಲ. ಬಟ್ ನಿಮಗೆ ಫೆಸ್ಟಿವಲ್ ಮೇಳದಲ್ಲಿ ಮತ್ತು ಎಕ್ಸಿಬಿಷನ್ ಮೇಳದಲ್ಲಿ ಕಂಪಲ್ಸರಿ ಈ ಫುಡ್ ಕೌಂಟರ್ಸೇ ಕೊಡ್ತಾರೆ. ಸೊ ನೀವು ಅಲ್ಲಿ ಹೋಗಿ ನಿಮ್ಮ ಬಿಸ್ನೆಸ್ನ ಮಾಡ್ಕೋಬೋದು. ಸೊ ನೀವು ಸರ್ಚ್ ಮಾಡಿ ಗೂಗಲಲ್ಲಿ ನೀವು ಯಾವ್ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ. ಆದರೆ ನೀವು ಈ ಈವೆಂಟ್ ಆರ್ಗನೈಸ್ ಮಾಡ್ತಾರಲ್ಲ ಅವ್ರ ಹತ್ರ, ಮತ್ತು ಈ ಫೆಸ್ಟಿವಲ್ ಮೇಳ, ಶಾಪಿಂಗ್ ಮೇಳ, ಇದರಲ್ಲಿ ಹೋದರೆ ಕಣ್ಣು ಮುಚ್ಕೊಂಡು ಯಾವುದೇ ಬಿಸ್ನೆಸ್ ನೀವು ಮಾಡ್ತೀವಿ ಅಂತ ಅಂದರೂ 100% ನಿಮಗೆ ಶನಿವಾರ ಭಾನುವಾರ ಪ್ರಾಫಿಟ್ 100% ತಪ್ಪಿದ್ದೇ ಅಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇರೋರೆಲ್ಲ, ಯಾಕಂದರೆ ಕೆಲವ್ರಿಗೆ ಮೈಂಡಲ್ಲಿ ಕೊರಿತಾ ಇರುತ್ತೆ ಏನಂತಂದರೆ, ನಾವು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಸೇಲ್ ಆಗುತ್ತೋ ಇಲ್ವೋ, ಮತ್ತು ನಾನು ಅದನ್ನ ಇನ್ನೆಲ್ಲಿ ತೊಗೊಂಡೋಗಿ ಸೇಲ್ ಮಾಡಬೇಕು, ಹೇಗೆ ಸೇಲ್ ಮಾಡಬೇಕು, ಈ ಥರದ್ದೆಲ್ಲ ಮೈಂಡಲ್ಲಿ ನಿಮಗೆ ತಲೆ ಓಡ್ತಾ ಇರುತ್ತೆ. ಸೊ ಅಂಥವರೆಲ್ಲ ಯಾರಾದರೂ ಇದ್ದರೆ ಬಿಸ್ನೆಸ್ ಮಾಡಬೇಕು, ಈ ಥರ ಮಾಡಬೇಕು ಅಂತ ಇರೋರು, ಸೊ ನೀವು ಹೋಗಿ ಈ ಪ್ಲೇಸ್ಗಳಲ್ಲಿ ನಿಮ್ಮದು ಪ್ರಾಡಕ್ಟ್ಸ್ನ ಹಾಕ್ಕೊಂಡ್ರೆ 100% ಕಣ್ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ ಸೇಲ್ ಆಗುತ್ತೆ. ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಇಂಥದ್ದನ್ನೆಲ್ಲ ಎಲ್ಲ ಕಡೆನೂ ಸರ್ಚ್ ಮಾಡಿದ್ದೀನಿ. ಹಾಗೆ ನಾನು ಕೂಡ ಇಂಥ ಬಿಸ್ನೆಸ್ಗಳನ್ನೆಲ್ಲ ಮಾಡಿದ್ದೀನಿ, ಆ ಪ್ಲೇಸ್ಗಳಲ್ಲಿ ನಾನು ಇದ್ದೀನಿ. ಅದಕ್ಕೋಸ್ಕರ ನನ್ನ ಲೈವ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಶನಿವಾರ ಭಾನುವಾರ ಅರ್ನಿಂಗ್ಸ್ ಮಾಡಬೇಕು ಅಂತಿದ್ದೀರಾ, ನಿಮ್ಮ ಫ್ರೀ ಇರೋ ಟೈಮ್ನ ಜಾಬ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಇದ್ದೀರಾ, ಸೊ ಇಂಥ ಫೆಸ್ಟಿವ್ ಮೇಳ, ಶಾಪಿಂಗ್ ಮೇಳ ಅನ್ನೋದನ್ನ ವಿಸಿಟ್ ಮಾಡಿ 100% ನಿಮಗೆ ಬಿಸ್ನೆಸ್ ಮಾಡ್ಕೋಬೋದು ಮತ್ತು ಪ್ರಾಫಿಟ್ಟು ಮಾಡ್ಕೋಬೋದು. ಹಾಗೆ ಬಿಸ್ನೆಸ್ ಆಗಲ್ಲ ಅನ್ನೋ ಮಾತೇ ಇಲ್ಲ ಇಂಥ ಪ್ಲೇಸಸ್ ಎಲ್ಲ. ಸೊ ಇನ್ ಕೇಸ್ ಆಫ್ ನಿಮ್ಗೆ ಏನಾದರೂ ಈ ಈವೆಂಟ್ ಆರ್ಗನೈಸ್ ಗೊತ್ತಾಗಲಿಲ್ಲ, ಮತ್ತು ಜಸ್ಟ್ ಡಯಲ್ಗೆ ಕಾಲ್ ಮಾಡಿದ್ರು ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ, ನಿಮ್ಮ ಮನೆ ಹತ್ರ ಅಪಾರ್ಟ್ಮೆಂಟ್ಗಳಿರುತ್ತೆ, ಬಿಗ್ ಅಪಾರ್ಟ್ಮೆಂಟ್. ನೀವು ಯಾವುದೇ ಅಪಾರ್ಟ್ಮೆಂಟ್ಗಳು, ಒಂದು 5,000-7,000 ಜನ ಇರುವಂಥ ಅಪಾರ್ಟ್ಮೆಂಟ್, ಹಾಗೆ 2,000-3,000 ಜನ ಇರೋ ಅಪಾರ್ಟ್ಮೆಂಟಲ್ಲೂ ಕೂಡ ನಿಮಗೆ ಮೇಳಸ್ಗಳು ನಡೆಯುತ್ತೆ.
ನೀವು ಜಸ್ಟ್ ಸೆಕ್ಯೂರಿಟಿ ಕೌಂಟ್ರಲ್ಲಿ ಹೋಗಿ ವಿಚಾರಿಸಿ, ಅವರು ಹೇಳ್ತಾರೆ. ಇನ್ ಕೇಸ್ ಆಫ್ ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಶೇರ್ ಮಾಡಿ, ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೆ ಯಾವ ಥರ ಸಪೋರ್ಟ್ ಬೇಕು, ಹೆಲ್ಪ್ ಬೇಕು, ಆ ಗ್ರೂಪಿಗೆ ನಾನು ನಿಮ್ಮನ್ನ ಆ್ಯಡ್ ಮಾಡ್ತೀನಿ. ಸೊ ನೀವು ಅಲ್ಲಿ ಅದ್ರದ್ದು ಡೀಟೇಲ್ಸ್ ಅಂದರೆ ಅವ್ರದ್ದೇ ಒಂದು ಗ್ರೂಪ್ ಇರುತ್ತೆ, ಓಕೆನಾ, ಈವೆಂಟ್ ಆರ್ಗನೈಸ್ ಗ್ರೂಪ್ ಅಂತ ಇರುತ್ತೆ. ಅವರು ಈ ಥರ ಸ್ಟಾಲ್ಸ್ಗಳಿಗೆಲ್ಲ ಹೇಳ್ತಾರೆ, ಈ ಥರ ನಾವು ಇಲ್ಲಿ ಸ್ಟಾಲ್ ಹಾಕ್ತಾ ಇದ್ದೀವಿ, ಯಾರಿಗಾದ್ರೂ ನಿಮ್ಮ ಬಿಸ್ನೆಸ್ ಏನಾದರೂ ಐಟಮ್ಸ್ ಇದ್ರೆ ಇಂಥ ಜಾಗದಲ್ಲಿ ತೊಗೊಂಡು ಬಂದು ಸೇಲ್ ಮಾಡ್ಬೋದು ನೀವು ಅಂತ. ಸೊ ಅಂಥವರ ಗ್ರೂಪಿಗೆ ನಾನು ನಿಮ್ಮನ್ನ ಆ್ಯಡ್ ಮಾಡ್ತೀನಿ. ಇನ್ ಕೇಸ್ ಆಫ್ ಆ್ಯಡ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ನಾನೇ ನಿಮ್ಮ ನಂಬರ್ನ ತಗೊಂಡು ಅವ್ರ ಹತ್ರ ಮಾತಾಡಿ ಸೊ ನಿಮಗೆ ಹೆಲ್ಪ್ ಆಗೋ ಥರ ಮಾಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬಾಯ್.